ಮಂಡ್ಯದಲ್ಲಿ ಸ್ಟಾರ್ ಚಂದ್ರಿಗೆ ಸಿಕ್ತು ಸ್ಟಾರ್ ಬಲ. ಕೈ ಅಭ್ಯರ್ಥಿ ಜೊತೆ ಪ್ರಚಾರಕ್ಕೆ ಗೌರ್ತಿ ದೊಡ್ಡ ಮಗ. ಸುಮಲತಾ ಪತ್ತೆ ಇಲ್ಲ. HDKಗೆ ಒಳೆಯೇಟು. ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. HDKಗೆ ಚಾಲೆಂಜ್. ನಾನು ನಾಗೇಂದ್ರ ಬಾಬು. ಭಾರತದ ಮೋಸ್ಟ್ ವೋಲ್ಟೇಜ್ ರಣಕಣಕ್ಕೆ ಮಂಡ್ಯ ಚಂದನವನದ ಚಿಂಗಾರಿ ಎಂಟ್ರಿ ಆಗಿದೆ. ಕಳೆದ ಬಾರಿ ಸುಮಲತಾ ಪರ ಭರ್ಜರಿ ಪ್ರಚಾರದ ಮೂಲಕ ಗೌಡ್ತಿ ಪ್ರಚಂಡ ವಿಜಯಕ್ಕೆ ಕಾರಣವಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ HD ಕುಮಾರಸ್ವಾಮಿ ಅವರಿಗೆ ಸೆಡ್ ಹೊಡೆದಂತೆ ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗಾದ್ರೆ ಕಳೆದ ಬಾರಿ ಸುಮಲತಾ ಅಮ್ಮನಿಗಾಗಿ ಪ್ರಚಾರ ಕಣದಲ್ಲಿ ಕಾಣಿಸಿಕೊಂಡಿದ್ದ ದರ್ಶನ್ ಈ ಬಾರಿ HDKಗೆ ರಣಕಣದಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ದರ್ಶನ್ ಪ್ರಚಾರ ದಳಪತಿಗಳ ಪಾಲಿಗೆ ಭಾರಿ ಡ್ಯಾಮೇಜ್ ಆಗಲಿದ್ಯಾ? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಂಡ್ಯದಲ್ಲಿ ಈಗ ಶುರು ಅಸಲಿ ಸ್ಟಾರ್ ವಾರ್. ಸ್ಟಾರ್ ಚಂದ್ರು ಪರ ಅಖಾಡಕ್ಕಿಳಿದ ಡಿ ಬಾಸ್. ಪ್ರಚಾರ ಇದು ಅಬ್ಬರದ ಪ್ರಚಾರ. ಕಣ್ಣು ಹಾಯಿಸಿದಷ್ಟು ಬೆಂಬಲಿಗರು, ಅಭಿಮಾನಿಗಳು. ಎಲ್ಲೆಲ್ಲೂ ಹರ್ಷೋದ್ಗಾರ, ಎಲ್ಲೆಲ್ಲೂ ಅಬ್ಬರ, ಆರ್ಭಟ. ಅಂದ್ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ದೇಶದ ಮೋಸ್ಟ್ ಹೈ ವೋಲ್ಟೇಜ್ ರಣಕಣ ಒನ್ ಅಂಡ್ ಓನ್ಲಿ ಮಂಡ್ಯದಲ್ಲಿ. ಹೌದು, ಮಂಡ್ಯ ಅಖಾಡದಲ್ಲಿ ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ನೆಚ್ಚಿನ ಡಿ ಬಾಸ್, ಸ್ಯಾಂಡಲ್ವುಡ್ ಚಕ್ರವರ್ತಿ ದರ್ಶನ್ ಪ್ರಚಾರದ ಭರಾಟೆ ನಡೆಸಿದ್ದಾರೆ. ಯಾವಾಗ ಧರ್ಮಯುದ್ಧ ಬರ್ತದೆ ಆ ಸಂದರ್ಭದಲ್ಲೆಲ್ಲ ದರ್ಶನ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಪ್ರಚಾರ ನಡೆಸಿ ಡಿ ಬಾಸ್ ಮತಯಾಚಿಸಿದರು. ಹಲಗೂರಿನಿಂದ ಸ್ಟಾರ್ ಚಂದ್ರು ಹಾಗೂ ಶಾಸಕ PM ನರೇಂದ್ರ ಸ್ವಾಮಿ ಅವರ ಜೊತೆಗೂಡಿ ಚುನಾವಣಾ ಪ್ರಚಾರ ಆರಂಭಿಸಿದ ದರ್ಶನ್ ನಂತರ ಹುಸ್ಕೂರು, ಹಾಡ್ಲಿ ಸರ್ಕಲ್, ಮಳವಳ್ಳಿ, ಬೆಳಕವಾಡಿ, ಬೊಪ್ಪೇಗೌಡನಪುರ, ಸರಗೂರು, ಹ್ಯಾಂಡ್ಪೋಸ್ಟ್, ಪೂರಿಗಾಲಿ, ಟಿ ಕಾಗೇಪುರ, ಬಂಡೂರು, ಹಿಟ್ಟನಹಳ್ಳಿ, ಕೊಪ್ಪಲು, ಮಿಕ್ಕೆರೆ, ಕಿರುಗಾವಲು, ಸಂತೆಮಾಳ, ಚನ್ನಪಿಳ್ಳೆ ಕೊಪ್ಪಲು ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದರು. ಇನ್ನು ಈ ವೇಳೆ ದರ್ಶನ್ ನೋಡೋಕೆ ಜನಸಾಗರವೇ ಸೇರಿತ್ತು. ಕೈ ನೋವಿದ್ರೂ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ದು ಇಡೀ ಮಂಡ್ಯ ರಣಕಣದಲ್ಲಿ ಅಕ್ಷರಶಃ ಸ್ಟಾರ್ ವಾರ್ಗೆ ಹೊಸ ವೇಗ ಸಿಕ್ಕಂತಿತ್ತು. ಯಾಕಂದ್ರೆ ಇತ್ತೀಚೆಗಷ್ಟೇ ದರ್ಶನ್ ಬೆಂಬಲಿಸೋ ಸುಮಲತಾ, ಅಂಬರೀಶ್ ಬಿಜೆಪಿ ಸೇರಿದ್ರು. ಅಲ್ಲದೆ ಈ ಬಾರಿ ದರ್ಶನ್ ಅದ್ಯಾರನ್ನ ಬೆಂಬಲಿಸಲಿದ್ದಾರೆ ಅನ್ನೋ ಕಾದನ ಕುತೂಹಲವೂ ಕೂಡ ಮೂಡಿತ್ತು. ಆ ಎಲ್ಲ ಕೌತುಕಕ್ಕೂ ದರ್ಶನ್ ಉತ್ತರ ನೀಡಿದ್ದಾರೆ. ಸ್ಟಾರ್ ಚಂದ್ರು ಜೊತೆ ದರ್ಶನ್ ಪ್ರಚಾರದ ವೇಳೆ ದರ್ಶನ್ ಹೇಳಿದ್ದೇನು? ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಜೊತೆ ಪ್ರಚಾರ ನಡೆಸ್ತಾ ಇದ್ದಾರೆ. ಇನ್ನು ಈ ಕುರಿತು ಇದ್ದ ಎಲ್ಲ ಊಹಾಪೋಹಗಳಿಗೂ ದರ್ಶನ್ ತೆರೆ ಎಳೆದ್ರು. ಚೆನ್ನಾಗಿದೆ ವಾತಾವರಣ, ಪೂರ್ವ ತಯಾರಿ ಏನಿಲ್ಲ. ನಮ್ಮ ಆ್ಯಕ್ಚುಲಿ ಉದಯಗೌಡರು, ನರೇಂದ್ರಣ್ಣ ಅವರು ಆ್ಯಕ್ಚುಲಿ ಮೊದಲೇ ತಯಾರಿ ಮಾಡಿಟ್ಟಿದ್ರು, ನಾವು ಸುಮ್ಮನೆ ಬಂದ್ವಿ ಅಷ್ಟೇ. ಸರ್, ಈಗ ಅಭಿಮಾನಿಗಳಲ್ಲಿ ಒಂದು ಗೊಂದಲನೋ ಅಥವಾ ಮತದಾರರಲ್ಲಿ ಒಂದು ಗೊಂದಲನೋ ಗೊತ್ತಿಲ್ಲ. ಎಲೆಕ್ಷನಲ್ಲಿ ಆ್ಯಕ್ಚುಲಿ ಯಾವುದೇ ಅಭಿಮಾನಿಗಳನ್ನ ಸೇರಿಸಲ್ಲ ಸರ್, ನಾನು ಸೆಲೆಬ್ರಿಟಿಗಳನ್ನ ಸೇರಿಸಲ್ಲ. ಸರ್, ಲೋಕಸಭೆ ಚುನಾವಣೆ ಲಾಸ್ಟ್ ಟೈಮು ನೀವು ಈಗ ಮಾತಾಡಿ ಸರ್, 24 ಲಾಸ್ಟ್ ಟೈಮ್ ಬಿಟ್ಬಿಡಿ. ಒಂದು ಮಾತು ಹೇಳಿದ್ರಿ, ನನಗೆ ವ್ಯಕ್ತಿ ಮುಖ್ಯ ಅಂತ. ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ರಿ, ನನಗೆ ವ್ಯಕ್ತಿ ಮುಖ್ಯ, ಪಾರ್ಟಿ ಅಲ್ಲ ಅಂತ. ಸರ್, ಇಲ್ಲೂ ಅದೇ ನಿರ್ಧಾರನ ಸರ್? ಈಗ ಇದೇ ಲಾಸ್ಟ್ ಟೈಮು. ಈಗ ನಮ್ಮ ಉದಯಗೌಡ್ರಿಗೆ ಬಂದಿದ್ದೆ, ಅಮ್ಮ ಪಾಪ BJP ಯಾವುದೋ ಕ್ಯಾಂಡಿಡೇಟ್ ಮಾಡ್ತಾಯಿದ್ರು. ಸೊ ನನಗೆ ವ್ಯಕ್ತಿ ಮುಖ್ಯ ತಾನೆ, ಪಕ್ಷ ಅಲ್ವಲ್ಲ. ಕೇಳಿದ್ರಲ್ಲ, ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರದ ವೇಳೆ ಸ್ಟಾರ್ ಚಂದ್ರು ಪರ ತಾವು ಪ್ರಚಾರ ಮಾಡ್ತಿರೋ ಕಾರಣ ಏನು ಅನ್ನೋದನ್ನ ಸರಳವಾಗಿ ಹೇಳಿ ಮುಗಿಸಿದ್ರು. ಇಲ್ಲಿ ದರ್ಶನ್ ತಮಗೆ ವ್ಯಕ್ತಿ ಮುಖ್ಯ, ಪಕ್ಷವಲ್ಲ, ಹಾಗಾಗಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಇನ್ನು ಇದೆಲ್ಲದರ ಜೊತೆಗೆ ದರ್ಶನ್ ಇನ್ನೂ ಒಂದು ಸಂಗತಿಯನ್ನ ಸ್ಪಷ್ಟಪಡಿಸಿದ್ರು. ಅದೇನೆಂದ್ರೆ, ಕಳೆದ ಬಾರಿಯ ವಿಚಾರ ಬೇಡ, ಕಳೆದ ಬಾರಿ ಕಾಂಗ್ರೆಸ್ನ ನರೇಂದ್ರ ಸ್ವಾಮಿ ನಮಗೆ ಸಪೋರ್ಟ್ ಮಾಡಿದ್ರು, ನಾನೀಗ ಆ ಋಣ ತೀರಿಸ್ತಾ ಇದ್ದೇನೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಹೇಳ್ಬಿಡ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಓದ್ಸಲ್ಲಿ ನರೇಂದ್ರಣ್ಣವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು,
ಅವಾಗ ಅವ್ರನ್ನ ಕೇಳಿದ್ರ ನಮಗೆ ಸಪೋರ್ಟ್ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟ್. ಯಾರು ನನ್ನನ್ನು ಕರೀತಾರೋ ಅವರ ಪರ ಪ್ರಚಾರ. ಅಮ್ಮ ನನಗೆ ಯಾವತ್ತೂ ಒತ್ತಡ ಹೇರೋದಿಲ್ಲ. ಪ್ರಚಾರ ಕುರಿತು ನಟ ದರ್ಶನ್ ಸ್ಪಷ್ಟನೆ. ಇನ್ನು ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಿರೋ ಸಂಗತಿ ಸಹಜವಾಗಿಯೇ ಮಂಡ್ಯ ಜನರಲ್ಲಿ ಒಂದಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅದಂದ್ರೆ ದರ್ಶನ್ ಕಳೆದ ಬಾರಿ ಸುಮಲತಾ ಪರ ಪ್ರಚಾರ ಮಾಡಿದ್ರು, ಅಲ್ಲದೆ ಅವರ ಜಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ರು ಕೂಡ. ಆದರೆ ಈ ಬಾರಿ ದರ್ಶನ್ ಸುಮಲತಾ ಎದುರಾಳಿಯಂತಿರೋ ಕೈ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿರೋದು ಯಾಕೆ ಅನ್ನೋದು ಇನ್ನು ಪ್ರಚಾರದ ವೇಳೆ ದರ್ಶನ್ ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಸರ್ ಇನ್ನೊಂದ್ಸರಿ ಕೇಳಿಸ್ತಿಲ್ಲ ಸರ್. ಮೊದಲು ಯಾರು ಕರೀತಾರೆ ನನಗೆ ಸರ್, ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನೇನು ಮಾಡಕ್ಕೆ, ನಾನು ಮೈ ಮೇಲೆ ಬೀಳಕ್ಕೆ. ಸೊ ಅಂದ್ರೆ ನಿಮ್ಮನ್ನ ಇಲ್ಲಿವರೆಗೂ NDA ಅಭ್ಯರ್ಥಿ ಸಂಪರ್ಕ ಮಾಡಿಲ್ಲ? ಯಾರು ಇಲ್ಲ. ಸಂಪರ್ಕ ಮಾಡಿದ್ರೆ ಸರ್? ಮಾಡಿಲ್ಲ. ಅಲ್ಲ ಈಗಿಲ್ವಲ್ಲ ಸರ್, ಇನ್ನಾಗೋಯ್ತಲ್ಲ. ಸೊ ಮೊದಲ ಪ್ರಿಫರೆನ್ಸ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾರೆ. ಹೀಗೆ ತಮ್ಮನ್ನ ಸ್ಟಾರ್ ಚಂದ್ರು ಪ್ರಚಾರಕ್ಕೆ ಕರೆದ್ರು, ಹಾಗಾಗಿ ಬಂದಿದ್ದೀನಿ, ಇಲ್ಲಿ ಯಾವುದೇ ಪಕ್ಷದ ಪರ ಪ್ರಚಾರ ಅನ್ನೋ ಭಾವನೆ ಬೇಡ ಅಂತ ದರ್ಶನ್ ಸ್ಪಷ್ಟನೆ ನೀಡಿದ್ರು. ಇನ್ನು ಇದೆಲ್ಲದರ ಜೊತೆಗೆ ಕಳೆದ ಕೆಲ ವಾರಗಳ ಹಿಂದಷ್ಟೇ ಬಿಜೆಪಿ ಸೇರಿದ್ದ ಸಂಸದೆ ಸುಮಲತಾ ಬಗ್ಗೆಯೂ ದರ್ಶನ್ ಕ್ಲಾರಿಟಿ ಕೊಟ್ರು. ಸುಮಲತಾ ಬಿಜೆಪಿ ಸೇರಿದ್ದಾರೆ ನಿಜ, ಆದರೆ ಅವರು ಹೇಳಿದಂತೆ ಮಾಡ್ತೇನೆ, ಇಲ್ಲಿಯವರೆಗೂ ತಮಗೆ ಪ್ರಚಾರದ ವಿಚಾರದಲ್ಲಿ ಯಾವುದೇ ಸೂಚನೆ ನೀಡಿಲ್ಲ ಅಂತ ಹೇಳಿದ್ರು. ಅಮ್ಮನ ಪರವಾಗಿ ಮಾತಾಡೋಕ್ಕಾಗಲಿ ಅವ್ರು ಇದನ್ನಾಗಲಿ ನನಗೆ ಯೋಗ್ಯತೆ ಇಲ್ಲ ಸರ್. ಅದು ಅವ್ರು ಇಷ್ಟ ಅಲ್ವಾ ಸರ್. ಸರ್ ನಿಮ್ಮ ನಿರ್ಧಾರ ಏನಾಗಿರ್ಬೋದು ಸರ್? ನನ್ನ ನಿರ್ಧಾರ ಏನಂತ ಸರ್, ಈಗ ಕುಮಾರಸ್ವಾಮಿ ಅವ್ರ ಪರವಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಸುಮಲತಾ ಮೇಡಮ್ ನಿಮಗೆ ಹೇಳಿದ್ರು? ಕರೆಯಲ್ಲ ಸರ್. ಇಲ್ಲ. ಅಮ್ಮ ಯಾವತ್ತು ಒಂದ್ಸಲಿ ನನಗೆ ಈಗ ಒಂದೇನಂದ್ರೆ ನಾನು ಒಪ್ಕೊಂಡಿದ್ದೀನಮ್ಮ, ಹಿಂಗೆ ಒಪ್ಕೊಂಡಿದ್ದೀನಿ, ಆಯ್ತಪ್ಪ ನೀನು ಇಷ್ಟ ಅದು. ಅವ್ರು ಯಾವತ್ತು ಇಂಥವ್ರಿಗೋಗು ಅವ್ರಿಗೋಗು ಅಂತ ಯಾವತ್ತೂ ನನಗೆ ಹೇಳ್ದವ್ರಲ್ಲ. ಯಾಕೆ ಕರೆಯಲ್ಲ ಅಂತ ನಾನು ಈಗ ತಾನೇ ಉತ್ತರ ಕೊಟ್ಟಿದ್ದೀನಲ್ಲ ಸರ್. ಅಮ್ಮ ಯಾವತ್ತೂ ಹಂಗೆ ಕರೆಯಲ್ಲ ನನ್ನ ಅಂತ. ಅದು ಯಾಕೆ ಕರೆಯೋದಿಲ್ಲ ಅಂತ? ನಂದು ತಾಯಿ ಮಗನ ಸಂಬಂಧ ಸರ್. ನಮ್ಮ ತಾಯಿನಿದ್ರೆ ಅಲ್ಲಿ ನಿಲ್ಸಿದೆ ಸರ್. ಅಮ್ಮನ ಬಗ್ಗೆ ನಾನು ಮಾತನಾಡಲ್ಲ, ಯಾಕಂದ್ರೆ ಅವರ ನಿರ್ಧಾರ ಅವರದ್ದು, ಅದನ್ನ ಗೌರವಿಸ್ತೇನೆ ಅಂದ್ರು. ಅಲ್ಲದೆ ನನ್ನ ಕಮಿಟ್ಮೆಂಟ್ ಅನ್ನ ಅಮ್ಮ ಗೌರವಿಸ್ತಾರೆ, ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಗೊಂದಲ ಬೇಡ ಅಂದ್ರು. ದರ್ಶನ್ ಕಂಡು ಪುಟ್ಟ ಅಭಿಮಾನಿ ಕಣ್ಣೀರು. ಕೂಡಲೇ ಅಭಿಮಾನಿಯನ್ನ ಸಂತೈಸಿದ ದರ್ಶನ್. ಇನ್ನು ದರ್ಶನ್ ಮಂಡ್ಯ ಭಾಗದಲ್ಲಿ ಹೊಂದಿರೋ ಫ್ಯಾನ್ ಫಾಲೋಯಿಂಗ್ ಎಂಥದ್ದು ಅನ್ನೋದಕ್ಕೆ ಕಳೆದ ಬಾರಿಯ ಸುಮಲತಾ ಗೆಲುವೇ ಸಾಕ್ಷಿ. ಅದೇ ರೀತಿ ಈ ಬಾರಿಯೂ ದರ್ಶನ್ ಅಭಿಮಾನಿಗಳು ಪ್ರಚಾರದ ವೇಳೆ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಈ ವೇಳೆ ದರ್ಶನ್ರ ಪುಟ್ಟ ಅಭಿಮಾನಿಯೊಬ್ಬರು ತಮ್ಮ ನೆಚ್ಚಿನ ನಟನನ್ನ ಕಂಡು ಭಾವೋದ್ವೇಗಕ್ಕೆ ಒಳಗಾಗಿ ಕಣ್ಣೀರು ಹಾಕಿದ ಪ್ರಸಂಗವೂ ನಡೀತು. ಇನ್ನು ಈ ವೇಳೆ ದರ್ಶನ್ ತಮ್ಮ ಅಭಿಮಾನಿಗೆ ನೀರು ಕೊಟ್ಟು ಸಂತೈಸಿದ್ರು. ಏನಕ್ಕಪ್ಪ ಕಣ್ಣೀರು ಹಾಕಿದ್ದ? ಅವ್ರು ಫಸ್ಟ್ ಟೈಮ್ ನೋಡಿದ್ದು, ಅವ್ರು ನನ್ನ ಕರೆದು ಗುರುತಿಸಿದ್ರು ಬಾಯಿಲಿ ಅಂತ. ಆ್ಯಂಡ್ ಅವ್ರ ಡೈಯಾರ್ಡ್ ಫ್ಯಾನ್ ನಾನು. ಈ ಥರ ನಮ್ಗೆ ದೇವರಿದ್ದಂಗೆ. ಚಿಕ್ಕ ವಯಸ್ಸಿಂದ ಫ್ಯಾನ್, ತುಂಬ ಇಷ್ಟ ಅವ್ರಂದರೆ. ಅದಕ್ಕೆ ಕರೆದ್ರಲ್ಲ, ಆಗ ನನ್ನ ಅಂತ ಡೌಟ್ ಆಯಿತು. ಆಮೇಲೆ ಕರೆದು ಶೇಖಂಡ್ ಅವ್ರ ಕಾಲ ಆಶೀರ್ವಾದ ತಗೊಂಡೆ, ಬಿದ್ದು ಖುಷಿ ಆಯಿತು. ದೇವ್ರನ್ನೇ ನೋಡ್ದಂಗೆ ಆಯ್ತು ಒಂದ್ಸಲ. ಇನ್ನು ತಮ್ಮ ನಟನ ಕುರಿತು ಮಾತನಾಡಿದ ಪುಟ್ಟ ಅಭಿಮಾನಿ ತಮಗಾದ ಸಂತೋಷವನ್ನ ಹಂಚಿಕೊಂಡ್ರು. ಹೀಗೆ ಪ್ರಚಾರದ ಪ್ರತಿ ಹೆಜ್ಜೆಯಲ್ಲೂ ದರ್ಶನ್ ಅಭಿಮಾನದ ಮಹಾಸಾಗರದಲ್ಲಿ ತೇಲಿ ಹೋದಂತಿತ್ತು. ಅಂದ್ಹಾಗೆ ದರ್ಶನ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸ್ತಾ ಇರೋದು ಇದು ಮೊದಲೇನಲ್ಲ. ಈ ಹಿಂದೆಯೂ ದರ್ಶನ್ ಪಕ್ಷದ ಪರ ನಿಲ್ಲದೆ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ್ದಾರೆ. ಇನ್ನು ಇಲ್ಲಿ ದರ್ಶನ್ ಮಂಡ್ಯದಲ್ಲಿ ಪ್ರಚಾರಕ್ಕೆ ಇಳಿದಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ದರ್ಶನ್ ಪ್ರಮುಖವಾಗಿ ಮಂಡ್ಯ ಭಾಗದ ಮೇಲೆ ಹೆಚ್ಚಿನ ಗಮನ ಹರಿಸ್ತಾರೆ ಅನ್ನೋದು. ಹೌದು, ದರ್ಶನ್ ರಾಜಕೀಯವಾಗಿ ಹೆಚ್ಚು ಗುರುತಿಸಿಕೊಂಡಿದ್ದೇ ಮಂಡ್ಯದಲ್ಲಿ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಸುಮಲತಾ ಪಕ್ಷೇತರ ಸ್ಪರ್ಧೆ. ಸುಮಲತಾ ಪರ ಪ್ರಚಾರ ನಡೆಸುವ ಮೂಲಕವೇ ನಟ ದರ್ಶನ್ ರಾಜಕೀಯವಾಗಿ ಮಂಡ್ಯ ವ್ಯಾಪ್ತಿಯಲ್ಲಿ ಗುರುತಿಸಿಕೊಂಡ್ರು. ಆ ಪ್ರಭಾವದಿಂದಲೇ ಈಗಲೂ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಕರೆಯಲಾಗ್ತಾ ಇದೆ ಎನ್ನಲಾಗ್ತಿದೆ. 2019ರ ಚುನಾವಣೆಯ ಫಲಿತಾಂಶ ಪ್ರಕಟ ಆದಾಗ ಗೆಲುವು ಸುಮಲತಾ ಅವರದ್ದಾಗಿತ್ತು. ಇದರ ಹಿಂದೆ ದರ್ಶನ್ ಯಶ್ ಪ್ರಚಾರದ ಶ್ರಮ ಮರೆಯೋ ಹಾಗೇ ಇಲ್ಲ.
ಸುಮಲತಾ ಬಿಜೆಪಿ ಜೊತೆಗೆ ಹೆಚ್ಚು ಗುರುತಿಸಿಕೊಂಡ್ರು. ಈ ಬಾರಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೇನೆ ಬಿಜೆಪಿ ಸೇರ್ಪಡೆಯಾಗುವುದಾಗಿ ಘೋಷಿಸಿದ್ದ ಅವರು ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರ ಸುಮಲತಾ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಆದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಇನ್ನೂ ಕೂಡ ಪ್ರಚಾರಕ್ಕೆ ಇಳಿದಿಲ್ಲ. ಇದರ ಬೆನ್ನಲ್ಲೇ ಅವರ ಮಾನಸ ಪುತ್ರ ದೊಡ್ಡಮಗ ಅಂತ ಕರೆಸಿಕೊಳ್ಳೋ ದರ್ಶನ್ ಮೈತ್ರಿ ಅಭ್ಯರ್ಥಿಯ ಎದುರಾಳಿ ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡ್ತಿದ್ದಾರೆ. ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಾ ಇರೋದು ಜೊತೆಗೆ ಅತ್ತ ಸುಮಲತಾ ಬಿಜೆಪಿ ಸೇರಿದ್ರು ಕುಮಾರಣ್ಣನ ಪರ ಪ್ರಚಾರ ಅಖಾಡದಲ್ಲಿ ಇನ್ನೂ ಕಾಣಿಸಿಕೊಳ್ಳದೆ ಇರೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಷ್ಟಕ್ಕೂ ಕಳೆದ ಬಾರಿ ಸುಮಲತಾರೊಂದಿಗೆ ಪ್ರಚಾರದಲ್ಲಿ ಕಾಣಿಸಿಕೊಂಡು ದಳಪತಿಗಳಿಗೆ ದೊಡ್ಡ ಸವಾಲಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿಯೂ ದಳಪತಿಗಳಿಗೆ ಮತ್ತೆ ಸವಾಲಾಗ್ತಿದ್ದಾರಾ? ಈ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದೇನು? ಏನಾದ್ರು ಸುಮ್ಮನೆ ಆಗ್ಲಿಲ್ಲ ಅಂದ್ರೆ ನೀವು ನಮಗೆ ಸಹಾಯ ಮಾಡ್ಬೇಕು. ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಾನು ನಿಜ ಅಲ್ವಣ ಕೇಳ್ಕೊಳ್ಳೋದು ನಾನು ಇಷ್ಟೇ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೆಯೇ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿದ ಎಲ್ಲರ ಹತ್ರ ಕೈಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತೇಳಿ ಎಲ್ಲರ ಹತ್ರ. ಮಂಡ್ಯ ಪ್ರಚಾರದ ಕಣಕ್ಕೆ ದರ್ಶನ್ ಎಂಟ್ರಿ ನಿಜಕ್ಕೂ ಕದನ ಭೂಮಿಯಲ್ಲಿ ರೋಚಕತೆ ಹೆಚ್ಚಿಸಿದೆ. ಆದರೆ ತಮ್ಮ ಎದುರಾಳಿ ಪರ ಸುಮಲತಾ ಅಂಬರೀಶ್ ದೊಡ್ಡ ಮಗನಂತಿರುವಂತಹ ದರ್ಶನ್ ಪ್ರಚಾರ ನಡೆಸ್ತಾ ಇರೋದು ದಳಪತಿಗಳಿಗೆ ಗೊಂದಲದೊಂದಿಗೆ ಕೊಂಚ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಇನ್ನು ಲೋಕಸಭಾ ಸಮರದ ಪ್ರಚಾರದ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಚಾಲೆಂಜ್ ಮಾಡ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ತಮ್ಮ ವರ್ಚಸ್ಸಿನ ಮೂಲಕವೇ ಡ್ಯಾಮೇಜ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.